ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಗೈಸ್, ಈ ಒಂದು ಎಕ್ಸ್ಪೆರಿಮೆಂಟ್ ಗೆ ಮೊದಲನೇದಾಗಿ ಏನೇನು ಎಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ ಅಂತ ನೋಡ್ಕೊಬರೋಣ ಬನ್ನಿ. ಗೈಸ್, ನಾನಿಲ್ಲಿ ಪುಷ್ ಬಟನ್ ಗೆ ಕನೆಕ್ಟಿಂಗ್ ವೈರ್ಸ್ ಮತ್ತೆ ಜಂಪರ್ ವೈರ್ಸ್ ನ ಈ ತರ ಕನೆಕ್ಟ್ ಮಾಡ್ಕೊಂಡಿದೀನಿ. ನೋಡ್ಬೋದು, 2 ಮೇಲ್ ಜಂಪರ್ ವೈರ್ಸ್ ನ ಈ ತರ ಕನೆಕ್ಟ್ ಮಾಡ್ಕೊಂಡಿದೀನಿ. ಆಮೇಲೆ ಇಲ್ಲಿ 6 ಮೇಲ್ ಟು ಫಿಮೇಲ್ ಜಂಪರ್ ವೈರ್ಸ್ ನ ತಗೊಂಡಿದ್ದೀನಿ. ಆರ್ಡಿನೋ ಯೂನೋಗೆ ಡಾಟಾ ಟ್ರಾನ್ಸ್ಫರ್ ಕೇಬಲ್ ನ ತಗೊಂಡಿದ್ದೀನಿ. ಆರ್ಡಿನೋ ಯೂನೋಗೆ ಪವರ್ ಸಪ್ಲೈ ಕೊಡಕ್ಕೋಸ್ಕರ ಬ್ಯಾಟರಿ ಕ್ಯಾಪ್ ಮತ್ತೆ ಕನೆಕ್ಟರ್ ನ ತಗೊಂಡಿದ್ದೀನಿ. ಆರ್ಡಿನೋ ಯೂನೋ ತಗೊಂಡಿದ್ದೀನಿ. HC05 ಬ್ಲೂಟೂತ್ ಮಾಡ್ಯೂಲ್ ನ ತಗೊಂಡಿದ್ದೀನಿ. 5 ವೋಲ್ಟ್ ಪ್ಯಾಸಿವ್ ಬಜರ್ ನ ತಗೊಂಡಿದ್ದೀನಿ. ನೋಡ್ಬೋದು, ಬ್ಯಾಟರಿ ನ ತಗೊಂಡಿದ್ದೀನಿ. ನೋಡ್ಬೋದು ಗೈಸ್, ಇಷ್ಟೇ ಈ ಒಂದು ಎಕ್ಸ್ಪೆರಿಮೆಂಟ್ ಗೆ ಬೇಕಾಗಿರೋ ಕಾಂಪೋನೆಂಟ್ಸ್ ಗಳು. ಬನ್ನಿ ಇವಾಗ ಕನೆಕ್ಷನ್ಸ್ ನ ಸ್ಟಾರ್ಟ್ ಮಾಡೋಣ. ಗೈಸ್, ಇಲ್ಲಿ ನಾನು ಮೊದಲನೇದಾಗಿ HC05 ಬ್ಲೂಟೂತ್ ಮಾಡ್ಯೂಲ್ ಮತ್ತೆ ಆರ್ಡಿನೋ ಯೂನೋಗೆ ಕನೆಕ್ಷನ್ಸ್ ನ ಕೊಡ್ಕೊಂತೀನಿ. ಅದಕ್ಕೆ ನಾನು 4 ಮೇಲ್ ಟು ಫಿಮೇಲ್ ಜಂಪರ್ ವೈರ್ಸ್ ನ ತಗೊಂಡಿದ್ದೀನಿ. ನೋಡ್ಬೋದು, 4 ಮೇಲ್ ಟು ಫಿಮೇಲ್ ಜಂಪರ್ ವೈರ್ಸ್ ನ ತಗೊಂಡಿದ್ದೀನಿ. HC05 ಬ್ಲೂಟೂತ್ ಮಾಡ್ಯೂಲ್ ತಗೊಂಡು 5 ವೋಲ್ಟ್ ಗೆ ಒಂದು ಜಂಪರ್ ವೈರ್ಸ್ ನ ಕನೆಕ್ಟ್ ಮಾಡ್ಕೊಂತೀನಿ. ನೋಡ್ಬೋದು ಗೈಸ್, ಈ ತರ ಜಂಪರ್ ವೈರ್ಸ್ ನ ಕನೆಕ್ಟ್ ಮಾಡ್ಕೊಂತೀನಿ. ಸೊ ಗೈಸ್, ನೋಡ್ಬೋದು, ಈ ತರ ನಾನು ಕನೆಕ್ಟ್ ಮಾಡ್ಕೊಂಡಿದೀನಿ ಜಂಪರ್ ವೈರ್ಸ್ ನ. ಇವಾಗ ಆರ್ಡಿನೋ ಯೂನೋ ನ ತಗೊಂಡು ಜಂಪರ್ ವೈರ್ಸ್ ನ ಕನೆಕ್ಟ್ ಮಾಡೋಣ ಆರ್ಡಿನೋ ಯೂನೋಗೆ. ಇಲ್ಲಿ ನೋಡ್ಬೋದು, HC05 ಬ್ಲೂಟೂತ್ ಮಾಡ್ಯೂಲ್ ಅಲ್ಲಿ 5 ವೋಲ್ಟ್ ಅಂತ ಇದೆಯಲ್ಲ, ಅದನ್ನ ನಾವು ಆರ್ಡಿನೋ ಯೂನೋದಲ್ಲಿ 5 ವೋಲ್ಟ್ ಅಂತ ಇರುತ್ತೆ ನೋಡಿ, ಅಲ್ಲಿಗೆ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು, 5 ವೋಲ್ಟ್ ಗೆ ಕನೆಕ್ಟ್ ಮಾಡಿದ್ದೀನಿ. HC05 ಬ್ಲೂಟೂತ್ ಮಾಡ್ಯೂಲ್ ಅಲ್ಲಿ ಗ್ರೌಂಡ್ ಅಂತ ಇದೆ ನೋಡಿ, ಅದನ್ನ ನಾವು ಆರ್ಡಿನೋ ಯೂನೋದಲ್ಲಿ ಗ್ರೌಂಡ್ ಅಂತ ಇರುತ್ತೆ ನೋಡಿ, ಅಲ್ಲಿಗೆ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು ಗೈಸ್, ಕನೆಕ್ಟ್ ಮಾಡ್ಕೊಂಡಿದೀನಿ ಈ ತರ. HC05 ಬ್ಲೂಟೂತ್ ಮಾಡ್ಯೂಲ್ ಅಲ್ಲಿ TX ಅಂತ ಇದೆ ನೋಡಿ, ಅದನ್ನ ನಾವು ಆರ್ಡಿನೋ ಯೂನೋದಲ್ಲಿ ಡಿಜಿಟಲ್ ಪಿನ್ ನಂಬರ್ 10 ಗೆ ಕನೆಕ್ಟ್ ಮಾಡ್ಕೊಂತೀನಿ. HC05 ಬ್ಲೂಟೂತ್ ಮಾಡ್ಯೂಲ್ ಅಲ್ಲಿ RX ಅಂತ ಇದೆ ನೋಡಿ, ಅದನ್ನ ನಾನು ಆರ್ಡಿನೋ ಯೂನೋದಲ್ಲಿ ಡಿಜಿಟಲ್ ಪಿನ್ 11 ಗೆ ಕನೆಕ್ಟ್ ಮಾಡ್ಕೊಂತೀನಿ. ನೋಡ್ಬೋದು ಗೈಸ್, ಈ ತರ ಕನೆಕ್ಟ್ ಮಾಡ್ಕೊಂಡಿದೀನಿ ನಾನು. ಇಷ್ಟೇ ಗೈಸ್ ಕನೆಕ್ಷನ್ಸ್. ಇವಾಗ ಬಜರ್ ನ ಕನೆಕ್ಟ್ ಮಾಡೋಣ ಆರ್ಡಿನೋ ಯೂನೋಗೆ. ಗೈಸ್, ನೀವಿಲ್ಲಿ ನೋಡ್ಬೋದು, ನಾನು 2 ಮೇಲ್ ಟು ಫಿಮೇಲ್ ಜಂಪರ್ ವೈರ್ಸ್ ಮತ್ತೆ 5 ವೋಲ್ಟ್ ಪ್ಯಾಸಿವ್ ಬಜರ್ ನ ತಗೊಂಡಿದ್ದೀನಿ. ಇವಾಗ ಇವೆರಡಕ್ಕೆ ಜಂಪರ್ ವೈರ್ಸ್ ನ ಕನೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಪ್ಲಸ್ ಅಂತ ಇದೆ ನೋಡಿ, ಅದು ಪಾಸಿಟಿವ್ ಟರ್ಮಿನಲ್ ಆಗಿರುತ್ತೆ. ಸೊ ಅಲ್ಲಿಗೆ ನಾನು ವೈಟ್ ಜಂಪರ್ ವೈರ್ ನ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸೈಡ್ ಅಲ್ಲಿ ಏನು ಇರಲ್ಲ, ಪ್ಲೇನ್ ಇರುತ್ತೆ ನೋಡಿ, ಅಲ್ಲಿಗೆ ನಾನು ಬ್ಲಾಕ್ ಕಲರ್ ಜಂಪರ್ ವೈರ್ ನ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಗೈಸ್, ಬಜರ್ ಅಲ್ಲಿ ಪಾಸಿಟಿವ್ ಟರ್ಮಿನಲ್ ಇದೆ ನೋಡಿ, ಅದನ್ನ ನಾವು ಡಿಜಿಟಲ್ ಪಿನ್ ನಂಬರ್ 8 ಗೆ ಕನೆಕ್ಟ್ ಮಾಡಬೇಕಾಗುತ್ತೆ. ಆರ್ಡಿನೋ ಯೂನೋದಲ್ಲಿ ಡಿಜಿಟಲ್ ಪಿನ್ ನಂಬರ್ 8 ಗೆ ಕನೆಕ್ಟ್ ಮಾಡಿದೀನಿ. ಬಜರ್ ಅಲ್ಲಿ ಪಾಸಿಟಿವ್ ಟರ್ಮಿನಲ್ ಇದೆಯಲ್ಲ, ಅದನ್ನ ನಾನು ಆರ್ಡಿನೋ ಯೂನೋದಲ್ಲಿ ಡಿಜಿಟಲ್ ಪಿನ್ ನಂಬರ್ 8 ಗೆ ಕನೆಕ್ಟ್ ಮಾಡಿದೀನಿ. ನೋಡ್ಬೋದು, ಬಜರ್ ಅಲ್ಲಿ ನೆಗೆಟಿವ್ ಟರ್ಮಿನಲ್ ಇದೆ ನೋಡಿ, ಅದನ್ನ ಆರ್ಡಿನೋ ಯೂನೋದಲ್ಲಿ ಗ್ರೌಂಡ್ ಅಂತ ಇದೆ ನೋಡಿ, ಅಲ್ಲಿಗೆ ಕನೆಕ್ಟ್ ಮಾಡ್ಕೊಂತೀನಿ. ನೋಡ್ಬೋದು, ಅಲ್ಲಿಗೆ ಕನೆಕ್ಟ್ ಮಾಡಿದೀನಿ. ಇಷ್ಟೇ ಗೈಸ್ ಕನೆಕ್ಷನ್ಸ್. ಇವಾಗ ನಾವು ಪುಷ್ ಸ್ವಿಚ್ ನ ಕನೆಕ್ಟ್ ಮಾಡಬೇಕಾಗುತ್ತೆ ಆರ್ಡಿನೋ ಯೂನೋಗೆ. ಗೈಸ್, ನೀವು ಇಲ್ಲಿ ನೋಡ್ಬೋದು, ನಾನು ಪುಷ್ ಸ್ವಿಚ್ ನ ತಗೊಂಡಿದ್ದೀನಿ. ಇವಾಗ ಇವೆರಡರಲ್ಲಿ ಪಾಸಿಟಿವ್ ಮತ್ತೆ ನೆಗೆಟಿವ್ ಟರ್ಮಿನಲ್ ಯಾವ್ದು ಇರಲ್ಲ, ನಾವು ಯಾವ್ದಕ್ ಬೇಕಾದ್ರೂ ಕನೆಕ್ಟ್ ಮಾಡಬಹುದು. ಇವೆರಡು ವೈರ್ಸ್ ನ, ಒಂದು ವೈರ್ ನ ತಗೊಂಡೋಗಿ ಗ್ರೌಂಡ್ ಗೆ ಕನೆಕ್ಟ್ ಮಾಡ್ತೀನಿ, ಇನ್ನೊಂದು ವೈರ್ ನ ತಗೊಂಡೋಗಿ ಡಿಜಿಟಲ್ ಪಿನ್ ನಂಬರ್ 2 ಗೆ ಕನೆಕ್ಟ್ ಮಾಡಿದೀನಿ. ನೋಡ್ಬೋದು, ಡಿಜಿಟಲ್ ಪಿನ್ ನಂಬರ್ 2 ಗೆ ಕನೆಕ್ಟ್ ಮಾಡಿದೀನಿ. ಗೈಸ್, ಆರ್ಡಿನೋ ಯೂನೋಗೆ ಕೋಡ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ನೋಡ್ಬೋದು ನೀವು. ಸೊ ಗೈಸ್, ಇಷ್ಟೇ ಕನೆಕ್ಷನ್ಸ್. ಇವಾಗ ನಾವು ಆರ್ಡಿನೋ ಯೂನೋಗೆ ಕೋಡ್ ನ ಅಪ್ಲೋಡ್ ಮಾಡೋಣ ಬನ್ನಿ. ಸೊ ಗೈಸ್, ನೀವು ಇಲ್ಲಿ ನೋಡ್ಬೋದು, ನಾನು ಕೋಡ್ ನ ಬರ್ದು ಇಟ್ಕೊಂಡಿದೀನಿ. ಸೊ ಇವಾಗ ಆರ್ಡಿನೋ ಯೂನೋಗೆ ಕೋಡ್ ನ ಅಪ್ಲೋಡ್ ಮಾಡೋಣ. ಅಪ್ಲೋಡ್ ಅಂತ ಕೊಡ್ತೀನಿ ನಾನು. ನೋಡ್ಬೋದು, ಕಂಪೈಲಿಂಗ್ ಸ್ಕೆಚ್ ಅಂತ ಬರ್ತಿದೆ. ಇದೇನಂದ್ರೆ ನಾನು ಬರ್ದಿರೋ ಕೋಡ್ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಿದೆ. ತಪ್ಪೇನಾರು ಆಗಿದ್ರೆ ಕೆಳಗಡೆ ಎರರ್ ಅಂತ ಬರುತ್ತೆ. ಸೊ ಇವಾಗ ಕೆಳಗಡೆ ಏನು ಎರರ್ ಇಲ್ಲ, ಕರೆಕ್ಟ್ ಆಗಿ ಇದೆ. ಇಲ್ಲಿ ನೋಡ್ಬೋದು, ಡನ್ ಅಪ್ಲೋಡಿಂಗ್ ಅಂತ ಬಂದಿದೆ. ಕೋಡ್ ಅಪ್ಲೋಡ್ ಆಗಿದೆ ಇವಾಗ ಆರ್ಡಿನೋ ಯೂನೋಗೆ. ಇವಾಗ ಚೆಕ್ ಮಾಡಿ ನೋಡೋಣ. ಇವಾಗ ನಾನು ಬಟನ್ ನ ಪ್ರೆಸ್ ಮಾಡ್ತೀನಿ. ಗೈಸ್, ನೋಡ್ಬೋದು, ಬಜರ್ ಅಲ್ಲಿ ಟ್ಯೂನ್ ಬರ್ತಿದೆ. ಗೈಸ್, ಇಷ್ಟೇ. ಕೋಡ್ ಅಪ್ಲೋಡ್ ಆದ್ಮೇಲೆ ಲ್ಯಾಪ್ಟಾಪ್ ಏನು ಯೂಸ್ ಇರೋಲ್ಲ. ಸೊ ಇವಾಗ ಲ್ಯಾಪ್ಟಾಪ್ ನ ಕ್ಲೋಸ್ ಮಾಡ್ತೀನಿ ನಾನು. ಸೊ ಗೈಸ್, ಇವಾಗ ಕೋಡ್ ಅಲ್ಲಿ ಅಪ್ಲೋಡ್ ಮಾಡಾದ್ಮೇಲೆ ಆರ್ಡಿನೋ ಯೂನೋಗೆ ಪವರ್ ಸಪ್ಲೈ ನ ಕೊಟ್ಟು ನೋಡೋಣ ಹೇಗೆ ವರ್ಕ್ ಆಗ್ತಿದೆಯೋ ಇಲ್ವೋ ಅಂತ. ಗೈಸ್, ಇವಾಗ ಬ್ಯಾಟ್ರಿನ ಕನೆಕ್ಟ್ ಮಾಡಿದ್ದೀನಿ, ಲೈಟ್ ಆನ್ ಆಗಿದೆ. ಬಟನ್ ನ ಪ್ರೆಸ್ ಮಾಡಿ ನೋಡೋಣ, ಬ್ಲೂಟೂತ್ ಮಾಡ್ಯೂಲ್ ಆನ್ ಆಗಿದೆ. ಗೈಸ್, ನೋಡ್ಬೋದು, ವರ್ಕ್ ಆಗ್ತಿದೆ. ಇವಾಗ ಮೊಬೈಲ್ ಅಲ್ಲಿ ಆಪರೇಟ್ ಮಾಡಿ ನೋಡೋಣ ಹೇಗೆ ವರ್ಕ್ ಆಗ್ತಿದೆ ಇಲ್ವೋ ಅಂತ.
ಗೈಸ್ ಇವಾಗ HSC05 ಬ್ಲೂಟೂತ್ ಮಾಡ್ಯೂಲ್ ನ ಆಪರೇಟ್ ಮಾಡಕ್ಕೆ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ನೀವು. ಅದಕ್ಕೆ ಪ್ಲೇಸ್ಟೋರ್ ಗೆ ಹೋಗ್ಬಿಟ್ಟು ಸರ್ಚ್ ಅಲ್ಲಿ ಗೈಸ್ ಇಲ್ಲಿ ನೋಡಬಹುದು ಬ್ಲೂಟೂತ್ ಟರ್ಮಿನಲ್ HSC05 ಅಂತ ಇದೆ, ಅದನ್ನ ಓಪನ್ ಮಾಡಿ. ಸೊ ಇವಾಗ ಫಸ್ಟ್ ಅಲ್ಲಿ ಇದೆ ನೋಡಿ ಬ್ಲೂಟೂತ್ ಟರ್ಮಿನಲ್ HSC05 ಅಂತ, ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ಗೈಸ್ ಇವಾಗ ನೋಡಬಹುದು ಇನ್ಸ್ಟಾಲ್ ಆಗ್ತಿದೆ. ಗೈಸ್ ಇವಾಗ ನೋಡಬಹುದು ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿದೆ. ಇವಾಗ ಓಪನ್ ಮಾಡ್ಕೊಂತೀನಿ ನಾನು. ಇಲ್ಲಿ ಗ್ರಾಂಟ್ ಪರ್ಮಿಷನ್ ಅಂತ ಕೇಳ್ತಿದೆ, ಸೊ ಅದಕ್ಕೆ ಪರ್ಮಿಷನ್ ನ ಕೊಡಿ. ವೈಲ್ ಯೂಸಿಂಗ್ ದ ಆಪ್. ಹಲೋ, ಇಲ್ಲೇನು ಈ ತರ ಏನು ತೋರಿಸ್ತಾ ಇಲ್ಲ ಅಂದ್ರೆ ಗೈಸ್, ಈ ತರ ಏನು ತೋರಿಸ್ತಾ ಇಲ್ಲ ಅಂದ್ರೆ ಅದಕ್ಕೆ ನೀವು ಬ್ಲೂಟೂತ್ ಆನ್ ಮಾಡ್ಕೊಬೇಕಾಗುತ್ತೆ. ಮೊಬೈಲ್ ಅಲ್ಲಿ ಬ್ಲೂಟೂತ್ ಅಂತ ಇರುತ್ತೆ ನೋಡಿ, ಅದನ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡಾದ್ಮೇಲೆ ಈ ತರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ HSC05 ಅಂತ ಇದೆ ನೋಡಿ, ಅದಕ್ಕೆ ಟ್ಯಾಪ್ ಮಾಡಿ, ಅದ್ರ ಮೇಲೆ ಟ್ಯಾಪ್ ಮಾಡಿ ಡನ್ ಅಂತ ಕೊಡಿ. ಇವಾಗ ರಿಫ್ರೆಶ್ ಕೊಡಿ. ನೋಡ್ಬೋದು ಈ ತರ ಬಂದಿದೆ. ಹಿಂಗ್ ಬಂದ್ರೆ ಕನೆಕ್ಟ್ ಆಗಿದೆ ಅಂತ. ನೀವು ಇನ್ನೊಂದ್ಸರಿ ಇಲ್ಲಿ HSC05 ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಕನೆಕ್ಟಿಂಗ್ ಟು HSC05 ಅಂತ ಬರ್ತಿದೆ. ಇಲ್ಲಿ ಕನೆಕ್ಟಿಂಗ್ ಟು HSC05 ಅಂತ ಬರ್ತಿದೆ ನೋಡಿ, ಇಲ್ಲಿ ಕನೆಕ್ಟೆಡ್ ಅಂತ ಬಂದಿದೆ. ಇವಾಗ ನೀವು ಆರ್ ಅಂತ ಕಳಿಸ್ಬೇಕಾಗುತ್ತೆ. ಗೈಸ್ ಇಲ್ಲಿ ಕ್ಯಾಪಿಟಲ್ ಲೆಟರ್ ಆರ್ ಅಂತ ಕಳಿಸ್ಬೇಕು. ಸ್ಮಾಲ್ ಲೆಟರ್ ಸೆಂಡ್ ಮಾಡಿದ್ರೆ ತಗೊಳಲ್ಲ. ಗೈಸ್ ನೋಡ್ಬೋದು ಬಜಾರ್ ಅಲ್ಲಿ ಸೌಂಡ್ ಬರ್ತಿದೆ. ಗೈಸ್ ಆರ್ಡಿನೋ ಯುನೋಗೆ ಕೋಡ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ನೋಡ್ಬೋದು ನೀವು. ಆಮೇಲೆ ಇವ್ ಕಲರ್ ಸರ್ಕ್ಯೂಟ್ ಡಯಾಗ್ರಾಮ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಬೋದು. ಸೊ ಇವಾಗ ಬನ್ನಿ ಕಂಟೈನರ್ ಹಾಕ್ಬಿಟ್ಟು ಫಿಕ್ಸ್ ಮಾಡೋಣ. ಗೈಸ್ ಇವಾಗ ಇಷ್ಟು ಕನೆಕ್ಷನ್ಸ್ ಎಲ್ಲ ಆದ್ಮೇಲೆ ಆರ್ಡಿನೋ ಯುನೋನ ಕಂಟೈನರ್ ಒಳಗಡೆ ಫಿಕ್ಸ್ ಮಾಡ್ಬೇಕಾಗುತ್ತೆ ನಾವು. ಅದಕ್ಕೆ ಕಂಟೈನರ್ ನ ತಗೊಂಡು ಸಾಲ್ಡ್ರಿಂಗ್ ನ ಮಾಡ್ಕೊಂತೀನಿ. ಗೈಸ್ ಇವಾಗ ಆಗ್ತಿರೋ ವಾಲ್ ಬಂದು ಪ್ಯಾಸಿವ್ ಬಜಾರ್ ನ ಹಾಕೋದಿಕ್ಕೆ. ಗೈಸ್ ಅದಾದ್ಮೇಲೆ ಇವಾಗ ಒಂದು ವಾಲ್ ಮಾಡ್ಕೋಬೇಕಾಗುತ್ತೆ. ಹಿಂದೆ ನೋಡ್ಬೋದು ಅಲ್ಲಿಗೆ ನಾನು ಒಂದು ವಾಲ್ ನ ಮಾಡ್ಕೊಂತೀನಿ. ಅದೇಂತಕ್ಕೆ ಅಂದ್ರೆ ಪುಷ್ ಸ್ವಿಚ್ ನ ಹಾಕೋದಿಕ್ಕೆ. ಗೈಸ್ ಇಲ್ಲಿ ನೋಡ್ಬೋದು ಬಜಾರ್ ಹೋಗುತ್ತೆ ಒಳಗಡೆ. ಇವಾಗ ಗ್ಲೂ ಸ್ಟಿಕ್ ನ ಹಾಕೋಣ. ಗೈಸ್ ಇಲ್ಲಿ ನೋಡ್ಬೋದು ನಾನು ಬಜಾರ್ಗೆ ಈ ತರ ಗ್ಲೂ ಸ್ಟಿಕ್ ನ ಹಾಕೊಂಡಿದೀನಿ. ಒಳಗಡೆ ಹಾಕಿದ್ರೆ ಜಾಸ್ತಿ ಸೌಂಡ್ ಬರಲ್ಲ, ಸೊ ಅದಕ್ಕೆ ಈಚ್ ಕಡೆ ಹಾಕಿದೀನಿ ನಾನು. ನೋಡ್ಬೋದು ಈ ತರ ಹಾಕಿದೀನಿ. ಆರ್ಡಿನೋ ಯುನೋದಲ್ಲಿ ಸ್ವಿಚ್ ಇರುತ್ತೆ ನೋಡಿ, ಅದನ್ನ 2 ವೈರ್ ರಿಮೂವ್ ಮಾಡ್ಕೊಂಡು ನೋಡ್ಬೋದು ಈ ತರ ರಿಮೂವ್ ಮಾಡ್ಕೊಂಡಿದೀನಿ ವೈರ್ಸ್ ನೆಲ್ಲ. ಸೊ ಇವಾಗ ಇಲ್ಲಿ ಹೋಲ್ ಮಾಡಿದೀನಿ ನೋಡಿ ಸೈಡ್ ಅಲ್ಲಿ, ಅಲ್ಲಿಗೆ ಫಿಕ್ಸ್ ಮಾಡ್ತೀನಿ ಇದನ್ನ. ಅದರಿಂದ ಒಳಗಡೆ ಎಳ್ಕೊಂಡು ನೋಡ್ಬೋದು ಗೈಸ್ ಈ ತರ ತಗೊಂಡಿದ್ದೀನಿ ವೈರ್ಸ್ ನ ಕಂಟೈನರ್ ಒಳಗಡೆ. ಇವಾಗ ನೋಡ್ಬೋದು ಆರ್ಡಿನೋ ಯುನೋನ ಈ ತರ ನಾನು ಫಿಕ್ಸ್ ಮಾಡಿದ್ದೀನಿ. ಇಲ್ಲಿ ಸ್ವಿಚ್ ವೈರ್ಸ್ ಇದೆ ನೋಡಿ 2, ಅದನ್ನ ಡಿಜಿಟಲ್ ಪಿನ್ ನಂಬರ್ 2 ಗೆ ಮತ್ತೆ ಇನ್ನೊಂದ್ ಸೈಡ್ ನ ತಗೊಂಡೋಗಿ ಗ್ರೌಂಡ್ ಗೆ ಕನೆಕ್ಟ್ ಮಾಡ್ತೀನಿ. ನೋಡ್ಬೋದು ಈ ತರ ಕನೆಕ್ಟ್ ಮಾಡಿದ್ದೀನಿ ನಾನು. ಇಷ್ಟೇ ಗೈಸ್ ಕನೆಕ್ಷನ್ಸ್. ಇವಾಗ ಕ್ಯಾಪ್ ನ ತಗೊಳ್ಳೋಣ. ಗೈಸ್ ಇಲ್ಲಿ ನೋಡ್ಬೋದು ಕ್ಯಾಪ್ ನ ತಗೊಂಡಿದ್ದೀನಿ ನಾನು. ಬ್ಲೂಟೂತ್ ಮಾಡ್ಯೂಲ್ ಇದೆ ನೋಡಿ, ಬ್ಲೂಟೂತ್ ಮಾಡ್ಯೂಲ್ ನ ಯಾವಾಗ್ಲೂ ನೀವು ಕ್ಯಾಪ್ ಗೆನೆ ಫಿಕ್ಸ್ ಮಾಡ್ಬೇಕಾಗುತ್ತೆ ಈ ತರ. ಗೈಸ್ ನೋಡ್ಬೋದು ಈ ತರ ನಾನು ಫಿಕ್ಸ್ ಮಾಡಿದ್ದೀನಿ ಕ್ಯಾಪ್ ಗೆ. ಗೈಸ್ ಆರ್ಡಿನೋ ಯುನೋಗೆ ಕೋಡು ಮತ್ತೆ ಸರ್ಕ್ಯೂಟ್ ಡಯಾಗ್ರಾಮ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ನೋಡ್ಬೋದು ನೀವು. ಗೈಸ್ ನಾನು ಮಾಡೋ ಎಕ್ಸ್ಪೆರಿಮೆಂಟ್ಸ್ ನಿಮ್ಗೆ ಏನಾದ್ರು ಯೂಸ್ ಆಗ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಏನಾದ್ರು ಡೌಟ್ ಇದ್ರೆ ಕಾಮೆಂಟ್ ಮಾಡಿ. ಬ್ಲೂಟೂತ್ ಮಾಡ್ಯೂಲ್ ಹಾಕಿರೋ ಗ್ಲೂ ಸ್ಟಿಕ್ ಡ್ರೈ ಆಗಿದೆ, ನೋಡ್ಬೋದು ಈ ತರ ನಾನು ಫಿಕ್ಸ್ ಮಾಡ್ಕೊಂಡಿದ್ದೀನಿ ಕ್ಯಾಪ್ ಗೆನೆ. ಗೈಸ್ ನೀವು ಇಲ್ಲಿ ಬೇಕಾದ್ರೆ ಸ್ವಿಚ್ ನ ಹಾಕೋಬಹುದು, ನಂಗೇನ್ ಸ್ವಿಚ್ ಅವಶ್ಯಕತೆ ಇರಲ್ಲ. ಸೊ ಅದಕ್ಕೆ ನಾನು ಡೈರೆಕ್ಟ್ ಬ್ಯಾಟ್ರಿನೇ ಕನೆಕ್ಟ್ ಮಾಡ್ತೀನಿ. ಇವಾಗ ಬ್ಯಾಟ್ರಿನ ಇದ್ರೊಳಗಡೆ ಹಾಕ್ತೀನಿ. ಗೈಸ್ ನೋಡ್ಬೋದು ಕ್ಯಾಪ್ ನ ಫಿಕ್ಸ್ ಮಾಡಿದೀನಿ. ಸೊ ಇವಾಗ ಬಟನ್ ಪ್ರೆಸ್ ಮಾಡಿ ನೋಡೋಣ. ನೋಡ್ಬೋದು ಗೈಸ್ ವರ್ಕ್ ಆಗ್ತಿದೆ. ಇವಾಗ ಮೊಬೈಲ್ ಅಲ್ಲಿ ಕಂಟ್ರೋಲ್ ಮಾಡಿ ನೋಡೋಣ. ಗೈಸ್ ನೋಡ್ಬೋದು ಬ್ಲೂಟೂತ್ ಮಾಡ್ಯೂಲ್ ಆನ್ ಆಗಿದೆ. ಇವಾಗೆಲ್ಲ ವರ್ಕ್ ಆಗ್ತಿದೆ. ಗೈಸ್ ಇವಾಗ ಮೊಬೈಲ್ ನ ತಗೊಂಡು ನಾನು ಇಲ್ಲಿ ಆಪ್ ನ ಓಪನ್ ಮಾಡ್ಕೊಂತೀನಿ, ಬ್ಲೂಟೂತ್ ಟರ್ಮಿನಲ್ ಆಪ್ ಅಂತ. ಸೊ ನೋಡ್ಬೋದು ಇವಾಗ ನೀವು ಬ್ಲೂಟೂತ್ ನ ಆನ್ ಮಾಡ್ಕೋಬೇಕಾಗುತ್ತೆ. ಗೈಸ್ ಬ್ಲೂಟೂತ್ ಆನ್ ಮಾಡ್ಕೊಂಡಾದ್ಮೇಲೆ ಈ ತರ ಬರುತ್ತೆ. HSC05 ಮೇಲೆ ಟ್ಯಾಪ್ ಮಾಡಿ ಡನ್ ಅಂತ ಕೊಡಿ. ಸೊ ಇಲ್ಲಿ ರಿಫ್ರೆಶ್ ಕೊಡ್ಬೇಕಾಗುತ್ತೆ.
ರಿಫ್ರೆಶ್ ಕೊಟ್ರೆ ಈ ತರ ಬರುತ್ತೆ. ಇಲ್ಲಿ ಬಂದಾದ್ಮೇಲೆ HC05 ಅಂತ ಕ್ಲಿಕ್ ಮಾಡಿ ಕನೆಕ್ಟಿಂಗ್ ಟು HC05 ಅಂತ ಬರುತ್ತೆ. ಇವಾಗ ಕನೆಕ್ಟೆಡ್ ಆಗಿದೆ. ಮತ್ತೆ ಇವಾಗ R ಅಂತ ಸೆಂಡ್ ಮಾಡಬೇಕಾಗುತ್ತೆ. ಕನೆಕ್ಟ್ ಆದ್ರೆ ಇಲ್ಲಿ ರೆಡ್ ಲೈಟ್ ಆಫ್ ಆಗುತ್ತೆ. ಜಾಸ್ತಿ ಹೊತ್ತು ಏನು ಬ್ಲಿಂಕ್ ಆಗಲ್ಲ. ಸೊ ಇಷ್ಟೇ ಗೈಸ್ ಎಕ್ಸ್ಪೆರಿಮೆಂಟ್. ಈ ಒಂದು ಎಕ್ಸ್ಪೆರಿಮೆಂಟ್ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಏನಾದ್ರು ಡೌಟ್ ಇದ್ರೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.